ಎಲ್ಲರಿಗೂ ನನ್ನ ನಮಸ್ತೆ. ಹೊಳೆನರಸೀಪುರದಿಂದ 8 ಕಿಲೋಮೀಟರ್ ದೂರ ಇರೋ ಶ್ರೀರಾಮ ದೇವರ ಕಟ್ಟೆಗೆ ಹೋಗಿ ನಿಮಗೆ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಒಂದು ಆಟೋ ಬುಕ್ ಮಾಡಿದ್ದೀನಿ, ವೇಟಿಂಗ್ ಫಾರ್ ಆಟೋ. ನೀವು ನನ್ನ ಜೊತೆ ಬನ್ನಿ, ಒಂದು ಬ್ಯೂಟಿಫುಲ್ ಸೀನರಿ ತೋರಿಸ್ತೀನಿ. ಶ್ರೀರಾಮ ದೇವರ ಕಟ್ಟೆಗೆ ಹೋಗೋಕ್ಕೆ ಯಾರೋ ಒಬ್ಬರು ಒಳ್ಳೆ ಆಟೋದವರು ಸಿಕ್ಕಿದ್ರು. ತಿಂಡಿ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಡ್ಯಾಮ್ ಎಲ್ಲ ನೋಡೋಷ್ಟಿಗೆ ಮಧ್ಯಾಹ್ನ ಆಗುತ್ತೆ ಅಂತ ಅಲ್ಲಿ ನೇಚರ್ ನೋಡ್ತಾ ಊಟ ಮಾಡೋಣ ಅಂತ ಆಟೋದವ್ರನ್ನೂ ಸೇರಿಸಿ ಪಲಾವ್ ಮತ್ತು ಉದ್ದಿನೋಡೆ ಪಾರ್ಸಲ್ ತೊಗೊಂಡೆ. ಇವಾಗ ಹೊಳೆನರಸೀಪುರದ ಕೋಟೆ ಬೀದಿಯಿಂದ ಪೇಟೆ ಬೀದಿಗೆ ಹೋಗ್ತಾ ಇದ್ದೀನಿ. ಚೆನ್ನಂಬಿಕಾ ಥಿಯೇಟರ್ ಹತ್ರ ಇರೋ ಫ್ಲೈಓವರ್ ಮೂಲಕ ರೈಲ್ವೆ ಟ್ರ್ಯಾಕ್ನ ದಾಟಿದ ಮೇಲೆ ನಾವು ಹಾಸನ ರೋಡಿಗೆ ಜಾಯ್ನ್ ಆಗ್ತೀವಿ. 5 ರಿಂದ 8 ಕಿಲೋಮೀಟ್ರು ಜರ್ನಿ ಮಾಡಿದ್ಮೇಲೆ ಸಿಗುತ್ತೆ ನಮಗೆ ಶ್ರೀರಾಮ ದೇವರ ಕಟ್ಟೆ. ಹೊಳೆನರಸೀಪುರ ಟು ಹಾಸನ ದಾರಿ ಮಧ್ಯದಲ್ಲಿ ನಮಗೆ ಕಟ್ಟೆ ಬೆಳಗೋಳಿ ಅನ್ನೋ ಗ್ರಾಮ ಸಿಗುತ್ತೆ. ಆ ಊರಿನ ಮೂಲಕ ಸ್ವಲ್ಪ ಒಳಗಡೆ ಹೋದ್ರೆ ನಮಗೆ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಶ್ರೀರಾಮ ದೇವರ ಕಟ್ಟೆ ಸಿಗುತ್ತೆ. ಈ ಅಣೆಕಟ್ಟು 1830ಯಲ್ಲಿ ಸ್ಥಾಪಿಸಲಾಯಿತು. ವಿ ನೌ ಕಮ್ ಟು ದ ಮೇನ್ ಗೇಟ್ ಆಫ್ ಶ್ರೀರಾಮ ದೇವರ ಕಟ್ಟೆ. ದಿಸ್ ಇಸ್ ದ ಮೇನ್ ಎಂಟ್ರಿ ಗೇಟ್. ಶ್ರೀರಾಮ್ ದೇವರ ಕಟ್ಟೆ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಮತ್ತು ಗೇಟಲ್ಲಿ ಆಧಾರ್ ಕಾರ್ಡು ಮತ್ತು ಫೋನ್ ನಂಬರು ಎಲ್ಲ ತಗೊಂಡ್ರು. ಮತ್ತು ನನಗೆ ನೀರು ಹರಿಯೋ ಸೌಂಡ್ ಕೇಳಿಸ್ತಾ ಇದೆ. ಬನ್ನಿ ವ್ಯೂ ನೋಡ್ಕೊಂಬರೋಣ. ಇಲ್ಲಿ ಮಿನಿ ಎಲೆಕ್ಟ್ರಿಸಿಟಿ ಯೂನಿಟ್ ಕಾರ್ಯಾರಂಭ ಮಾಡಲಾಗಿದೆ. ದಿಸ್ ಪ್ಲೇಸ್ ಈಸ್ ನೌ ಮೇಜರ್ ಟೂರಿಸ್ಟ್ ಸ್ಪಾಟ್. ಇದೇ ಶ್ರೀರಾಮ ದೇವರ ಕಟ್ಟೆ. ತುಂಬಿ ಹರಿಯುತ್ತಿದೆ ಹೇಮಾವತಿ ನದಿ. ನದಿಯ ನೀರು ಸುಮಾರು 500 ಮೀಟರು ಉದ್ದದ ಕಟ್ಟೆಯಿಂದ ಆಳದ ನದಿಗೆ ಧುಮುಕುವ ಸೀನ್ ಅಂತೂ ಭಾಳ ಚೆನ್ನಾಗಿದೆ. ಹಿಯರ್ ಎವ್ರಿವನ್ ಲೈಕ್ ಆ್ಯಂಡ್ ಅಪ್ರಿಷಿಯೇಟ್ ದ ಸೀನ್ ಆಫ್ ನೇಚರ್. See the view of Srirama Devara Katte.
ತುಂಬ ವಿಶಾಲವಾದ ಪಾರ್ಕ್ ಇದಾಗಿದೆ. ಟೂರಿಸ್ಟ್ಗೋಸ್ಕರ ಪಾರ್ಕ್ ಮಧ್ಯದಲ್ಲಿ ಒಂದು ಮಂಟಪ, ಊಟ ಮಾಡೋದಕ್ಕೆ ಅಥವಾ ರೆಸ್ಟ್ ಮಾಡೋದಕ್ಕೆ ಮತ್ತು ಮಕ್ಕಳು ಆಟ ಆಡೋದಕ್ಕೆ ಗೇಮ್ ಝೋನ್ ಕೂಡ ಮಾಡಿದ್ದಾರೆ. ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ಅಥವಾ ಹಾಲಿಡೇಸಲ್ಲಿ ತುಂಬ ಜನ ಇಲ್ಲಿ ಭೇಟಿ ಕೊಡ್ತಾರೆ. ತಾವು ತಂದಿರುವಂಥ ತಿಂಡಿನ ತಿಂದ್ಕೊಂಡು ಬ್ಯೂಟಿಫುಲ್ ನೇಚರ್ನ ನೋಡುತ್ತಾ ಎಂಜಾಯ್ ಮಾಡ್ತಾರೆ. ಮಕ್ಕಳ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೊಸ ಉಲ್ಲಾಸದೊಂದಿಗೆ ವಾಪಸ್ ಮನೆಗೆ ಹೋಗ್ತಾರೆ. ಭಗವಾನ್ ಶ್ರೀರಾಮಚಂದ್ರ ವನವಾಸದ ಸಮಯದಲ್ಲಿ ಫ್ಯಾಮಿಲಿ ಜೊತೆಗೆ ಕೆಲ ದಿನಗಳ ಕಾಲ ಇಲ್ಲಿ ತಂಗಿದ್ದರು ಅಂತ ಈ ಸ್ಥಳ ತುಂಬ ಪವಿತ್ರ ಮತ್ತು ಮಹತ್ವವನ್ನು ಪಡೆದುಕೊಂಡಿದೆ. ಅದಕ್ಕೆ ಈ ಅಣೆಕಟ್ಟಿಗೆ ಶ್ರೀರಾಮ ದೇವರ ಕಟ್ಟೆ ಎಂದು ಹೆಸರು ಬಂದಿರಬಹುದು. ನೀವು ನೋಡ್ಬೋದು, ನನ್ನಿಂದ ಇರೋ ರಸ್ತೆ ಒಂದು ಡ್ಯಾಮು. ನಿಮಗೆ ಇಲ್ಲಿಂದ ವ್ಯೂ ನೋಡಿದ್ರೆ ಗೊತ್ತಾಗಲ್ಲ, ಅದನ್ನು ನಿಮಗೆ ಫ್ರಂಟ್ ವ್ಯೂ ಇಂದ ತೋರಿಸ್ತೀನಿ ಬನ್ನಿ. ಇದು ನೀರು ಸಂಗ್ರಹಕ್ಕಾಗಿ ಹೊಸದಾಗಿ ಕಟ್ಟಿರುವ ಡ್ಯಾಮ್. ಗೇಟ್ ಓಪನ್ ಮಾಡಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ, ಬನ್ನಿ ಹೋಗಿ ನೋಡೋಣ. ಇಲ್ಲಿ ನೋಡಿ, ಸಣ್ಣ ಸಣ್ಣ ಕಾಲುವೆ ಮತ್ತು ನಾಲೆಯ ಮೂಲಕ ನೀರು ಹರಿದು ಹೋಗುತ್ತಿರುವುದನ್ನು ನೀವು ನೋಡ್ಬೋದು. ಈಗ ನಾನು ಬಂದಿರೋ ಟೈಮಲ್ಲಿ ಗೇಟು ಓಪನ್ ಮಾಡಿಲ್ಲ, ಬೇಕಾದಾಗ ಮಾತ್ರ ಓಪನ್ ಮಾಡ್ತಾರೆ. ಒಂದೆರಡು ಚಿಕ್ಕ ಗೇಟಿಂದ ನೀರು ಆಚೆ ಬರ್ತಾ ಇರೋದನ್ನ ನೀವು ನೋಡ್ಬೋದು. ಚಿಕ್ಕದಾದ ಗೇಟ್ ಮೂಲಕ ಸ್ಟಾಕ್ ಆದ ನೀರು ಫೋರ್ಸ್ ಆಗಿ ಆಚೆ ಬರ್ತಾ ಇರೋದನ್ನ ನೀವು ನೋಡ್ಬೋದು. ನಾನು ಡ್ಯಾಮ್ ನೋಡಬೇಕಾದ್ರೆ ತುಂಬ ವಿಶೇಷವಾದ ಅಪರೂಪವಾದ ಒಂದು ಪ್ರಾಣಿ ನೋಡಿದೆ. ನನಗೆ ತುಂಬ ಆಶ್ಚರ್ಯ ಆಯಿತು. ಆಕಸ್ಮಿಕವಾಗಿ ಕಾಣಿಸಿದ ಒಂದು ವಿಶೇಷವಾದ ಪ್ರಾಣಿ ಇದಾಗಿದೆ. ಯಾವುದಂತ ಗೊತ್ತಾಯ್ತಾ ಇಲ್ವಾ? ಇಮೇಜ್ ಹಾಕ್ತೀನಿ ನೋಡಿ. ಇದು ನೀರು ನಾಯಿ, ಇಂಗ್ಲಿಷ್ನಲ್ಲಿ ಇದು ಓಟರ್ ಎಂದು ಕರೆಯುತ್ತಾರೆ. ಇದು ನದಿ, ಡ್ಯಾಮ್ ಮುಂತಾದ ನೀರಿನ ಪ್ರದೇಶದಲ್ಲಿ ಜಾಸ್ತಿ ವಾಸ ಮಾಡುತ್ತೆ. ಇದು ಮೀನು, ಏಡಿ, ಕಪ್ಪೆ, ಹುಲ್ಲು ಮುಂತಾದ ಆಹಾರಗಳನ್ನು ತಿಂದು ಬದುಕುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕೆಲವರು ಮೀನು ಹಿಡಿಯೋಕ್ಕೋಸ್ಕರ ವಾಟರ್ ಬಾಂಬ್, ಅನ್ಸೈಂಟಿಫಿಕ್ ಫಿಶಿಂಗ್, ಮರಳುಗಾರಿಕೆ ಮಾಡುವುದರಿಂದ ಈ ಪ್ರಾಣಿಗೆ ತೊಂದರೆಯಾಗುತ್ತಿದೆ ಮತ್ತು ಸಾಯುತ್ತಿದೆ ಅಂತ ನಾನು ಕೆಲವೊಂದು ಆರ್ಟಿಕಲಲ್ಲಿ ಓದಿದ್ದೀನಿ. ಇದರ ಸಂತತಿ ಮುಂದುವರಿಯಬೇಕಾದ್ರೆ ನಾವೆಲ್ಲ ಸೇರಿ ಇದನ್ನು ಸಂರಕ್ಷಿಸುವ ಯೋಚನೆ ಮತ್ತು ಯೋಜನೆ ಮಾಡಬೇಕು. ಗಳಿಗೆ
ಇಲ್ಲಿ ಸ್ಟೇ ಮಾಡೋಕ್ಕೆ ರೂಮ್ ಕೂಡ ಸಿಗುತ್ತೆ. ನೇಚರ್ ಎಂಜಾಯ್ ಮಾಡಿಕೊಂಡು ರೆಸ್ಟ್ ಮಾಡ್ಬೋದು.